ನೀವು ನೋಡ್ತಾ ಇದ್ರ ವಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಕೋಟಿ ಕೋಟಿ ಒಡೆಯ ಈಗ ಕೂಲಿ ಕಾರ್ಮಿಕ, ಜೈಲಲ್ಲಿ ಕೂಲಿ ಮಾಡಲು ಪ್ರಜ್ವಲ್ ರೇವಣ್ಣಗೆ 5 ಆಪ್ಷನ್ ನೀಡಿದ ಜೈಲಧಿಕಾರಿಗಳು. ಲೈಬ್ರರಿಯಲ್ಲಿ ಕಾರ್ಯನಿರ್ವಹಿಸುವುದು ಬಹುತೇಕ ಹಾಸನದ HDCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ, 11 ಮಂದಿ ಜೆಡಿಎಸ್ ಬೆಂಬಲಿತರು ವಿರೋಧ ಆಯ್ಕೆ. ಸೂರಜ್ ರೇವಣ್ಣ ಅಧ್ಯಕ್ಷರಾಗುವ ಸಾಧ್ಯತೆ. ಚೀಟಿ ವಿಚಾರಕ್ಕೆ ದಂಪತಿಗಳ ನಡುವೆ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಮಚ್ಚಿನಿಂದ ಹೆಂಡತಿ ಕತ್ತು ಕೊಯ್ದು ತಾನು ಆತ್ಮಹತ್ಯೆಗೆ ಯತ್ನಿಸಿದ ಪತಿ. ಸಕಲೇಶಪುರದಲ್ಲಿ ಘಟನೆ. ಶಾಲೆಗೆ ಬರ್ತಾ ಇದ್ದ ಬಾಲಕಿ ಕಿಡ್ನಾಪ್ಗೆ ಯತ್ನ, ಕೂದಳೆ ಅಂತರದಲ್ಲಿ ಎಸ್ಕೇಪ್. ಕಿಡ್ನಾಪರ್ಸ್ ಅನ್ನ ಠಾಣೆಗೆ ಕರೆಸಿ ವಾಪಸ್ ಕಳಿಸಿದ್ರ ಪೊಲೀಸರು. ಸಕಲೇಶಪುರದ ಮಂಜರಾಬಾದ್ ಕೋಟೆ ಗೋಡೆ ಕುಸಿತ, ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ಪರಿಶೀಲನೆ, ಅಭಿವೃದ್ಧಿಪಡಿಸುವ ಭರವಸೆ. ರಾತ್ರಿ ಕಾರಿಗೆ ದಿಢೀರಂತ ಎದುರಾದ ಕಾಡಾನೆಗಳ ಹಿಂಡು, ರಿವರ್ಸ್ ತೆಗೆಯಲೋಗಿ ಗುಂಡಿಗೆ ಬಿದ್ದ ಕಾರು, ಚಾಲಕ ಗ್ರೇಟ್ ಎಸ್ಕೇಪ್. ವಾರ್ತೆಗಳ ವಿವರ. ಪ್ರಜ್ವಲ್ ರೇವಣ್ಣ ತಾವು ಹುಟ್ಟಿದಾಗಿಂದಲೂ ಕೂಡ ಕಷ್ಟದ ಬದುಕನ್ನ ನೋಡದೇ ಬಂದವರು. ಬಹುದೊಡ್ಡ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ, ಸಾಕಷ್ಟು ಆಸ್ತಿ, ಹಣ, ಹೆಸರು ಎಲ್ಲವೂ ಇದ್ದಂಥ ಕುಟುಂಬ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದಕ್ಕೂ ಕೂಡ ಕಮ್ಮಿ ಇರಲಿಲ್ಲ. ತಾವು ಕೇಳಿದಂತೆ ತಮ್ಮ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಳ್ಳೋದಕ್ಕೆ ಕೈಗೊಬ್ರು ಕಾಲಿಗೊಬ್ರು ಆಳುಗಳಿದ್ರು. ಅಂಡ್ ಪ್ರಜ್ವಲ್ ರೇವಣ್ಣ ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ತಾವು ಸಂಸದರ ಆಗುವವರೆಗೂ, ಜೈಲಿಗೆ ಹೋಗುವವರೆಗೂ ಎಷ್ಟೇ ಹಿರಿಯರಾದರೂ ಕೂಡ ತಮ್ಮ ಮನೆ ಕೆಲಸದವರನ್ನ ಏಕವಚನದಲ್ಲೇ ಮಾತನಾಡುವಷ್ಟು ಐಷಾರಾಮಿ ಜೀವನವನ್ನ ಬೆಳೆಸಿಕೊಂಡು ಬಂದಿದ್ದವರು. ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ತಾವೇ ಮಾಡಿಕೊಂಡಂತ ಸ್ವಯಂಕೃತ ಅಪರಾಧಗಳಿಂದಾಗಿ ಇವತ್ತು ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇದೀಗ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಿನಲ್ಲಿ ಕೆಲಸ ಮಾಡೋದಕ್ಕೆ, ಕೂಲಿ ಕೆಲಸ ಮಾಡೋದಕ್ಕೆ 5 ಆಪ್ಷನ್ಗಳನ್ನ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಸಹಜವಾಗಿ ನಾನು ಹೇಳದ್ನಲ್ಲ, ಈ ತರ ಬದುಕಿ ಬಂದಂತವ್ರು ಪ್ರಜ್ವಲ್ ರೇವಣ್ಣ. ಫಾರಿನ್ ನಲ್ಲಿ ಹೋಗಿ ಡಿಗ್ರಿ ಮುಗಿಸ್ಕೊಂಡ್ ಬಂದವರು, ಐಷಾರಾಮಿ ಬದುಕನ್ನ ನೋಡ್ಕೊಂಡ್ ಬಂದವರು. ಜೀವನ ಪರ್ಯಂತ ಜೈಲಿನಲ್ಲಿರ್ಬೇಕು ಅನ್ನೋದನ್ನ ಅರಗಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮಾನಸಿಕವಾಗಿ ಒಂದಿಷ್ಟು ಕುಸ್ತು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾರೊಟ್ಟಿಗೂ ಕೂಡ ಮಾತನಾಡ್ತಾ ಇಲ್ವಂತೆ, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ವಂತೆ. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಅಂತ ಅಂದ್ರೆ ಇಷ್ಟು ದಿವಸ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮನೆಯಿಂದ ತಾವು ಬಯಸಿದ ಬೇಕಾದಂತ ಖಾದ್ಯಗಳು ಸಿಗ್ತಾ ಇದ್ದವು. ಆದ್ರೆ ಈಗ ಜೈಲಲ್ಲಿ ಎಲ್ಲರಿಗೂ ಏನ್ ಕೊಡ್ತಾರೋ ಅದನ್ನೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಿನ್ಬೇಕು. ಹಾಗಾಗಿ ಪಿಜ್ಜಾ, ಬರ್ಗರ್, ಬಿರಿಯಾನಿ ಇವೆಲ್ಲವನ್ನ ತಿಂದಿದ್ದ ನಾಲಿಗೆ ಜೈಲಿನ ಊಟವನ್ನ ರುಚಿಸ್ತಾ ಇಲ್ಲ. ಇದರ ಜೊತೆಗೆ 2 ದಿನಕ್ಕೊಮ್ಮೆ ಜೈಲಿನಲ್ಲಿ ವೈದ್ಯರು ಅವರಿಗೆ ಕೌನ್ಸಿಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರಂತೆ. ಕೌನ್ಸಿಲಿಂಗ್ ಅನ್ನ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಿಷ್ಟು ಆತ್ಮಸ್ಥೈರ್ಯವನ್ನ ತುಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಜೀವಿತಾವಧಿ ಶಿಕ್ಷೆಯೇ ಅಂತಿಮ ಅಲ್ಲ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಪರಾಲ್ ಮೇಲೆ ಹೊರಗೆ ಹೋಗ್ಬೋದು, ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು. ಹಿಂಗೆ ಅವಕಾಶಗಳಿದ್ದಾವೆ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿ ಡಾಕ್ಟರ್ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಸದ್ಯ ಪ್ರಜ್ವಲ್ ರೇವಣ್ಣ ಖೈದಿ ನಂಬರ್ 15528 ಸಜಾಬಂದಿ ಕೊಠಡಿಯಲ್ಲಿ ಜೀವನವನ್ನ ಕಳೀತಾ ಇದ್ದಾರೆ. ಆದ್ರೆ BE ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಪ್ರಜ್ವಲ್ ಅವರಿಗೆ ಅವರು ಬಯಸಿದ ಕೆಲಸವನ್ನೇ ಮಾಡಲು ಈಗ ಅವಕಾಶವಿದೆ ಜೈಲಿನಲ್ಲಿ. ಪ್ರಜ್ವಲ್ಗೆ ಇದೀಗ 5 ಕೆಲಸಗಳಿಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು. ಕೃಷಿ ಬಗ್ಗೆ ಆಸಕ್ತಿ ಇದ್ರೆ ವ್ಯವಸಾಯ ಕೆಲಸಕ್ಕೆ ಬಳಕೆ ಮಾಡ್ಕೊಬಹುದು. ಲೈಬ್ರರಿ ಇದೆ ಜೈಲಲ್ಲಿ, ಅಲ್ಲೇನಾದ್ರು ಲೈಬ್ರರಿ ನೋಡ್ಕೊಳಕ್ ಬಯಸಿದ್ರೆ ಲೈಬ್ರರಿಗೆ ನಿಯೋಜನೆ ಮಾಡ್ತಾರೆ. ಬೇಕ್ರಿ, ಗಾರ್ಮೆಂಟ್ಸ್ ಇದೆ. ಇನ್ನ ಅಲ್ಲಿ ಮೇಂಟೆನೆನ್ಸ್ ಮಾಡಕ್ ಒಪ್ಪಿದ್ರೆ ಬೇಕ್ರಿ ಮೇಂಟೆನೆನ್ಸ್ ಮಾಡಬಹುದು, ಗಾರ್ಮೆಂಟ್ ಅಲ್ಲಿ ಮೇಂಟೆನೆನ್ಸ್ ಮಾಡಬಹುದು. ಬೇಕ್ರಿಲಿ ಇವ್ರೇನ್ ಬೇಯಿಸೋದು ಮತ್ತೊಂದು ಗಾರ್ಮೆಂಟ್ಸ್ ಅಲ್ಲಿ ಒಳ್ಳೆಯ ಕೆಲಸ ಇರೋದಿಲ್ಲ, ಯಾಕೆಂದ್ರೆ BE ಮಾಡಿದ್ದಾರೆ ಇವರು ಫಾರಿನ್ ನಲ್ಲಿ. ಹಂಗಾಗಿ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸಗಳಿವೆಲ್ಲ. ಇನ್ನು ಕೈದಿಗಳಿಗೆ ಪಾಠ ಹೇಳಿ ಕೊಡಕ್ಕೆ ಒಪ್ಪಿದ್ರೆ ಟೀಚರ್ ಆಗ್ಬಿಡ್ಬೋದು ಪ್ರಜ್ವಲ್ ರೇವಣ್ಣ. ಕೈದಿಗಳಿಗೆ ಪಾಠ ಹೇಳ್ಕೊಡ್ಬೋದಂತೆ. ಇನ್ನು ಕಾರಾಗೃಹ ದಾಖಲೆ ಇಲಾಖೆಯಲ್ಲಿ ಕೆಲಸ ಮಾಡಕ್ಕೆ ಒಪ್ಪಿದ್ರೆ ಅಲ್ಲೂ ಕೂಡ ಕೆಲಸ ಮಾಡಬಹುದಂತೆ. ಕೆಲಸ ಮಾಡಿಸಿಕೊಂಡೇ ಅಭ್ಯಾಸ ಇರುವ, ಸಂಸದರಾದ ಸಂದರ್ಭದಲ್ಲೂ ಕೆಲಸ ಮಾಡಿ ಅಭ್ಯಾಸ ಇರದ ಪ್ರಜ್ವಲ್ ರೇವಣ್ಣ ಅವರಿಗೆ
ಬಹಳಷ್ಟು ಕಷ್ಟ ಆಗ್ತಾ ಇದೆ. ಬಟ್ ಅನಿವಾರ್ಯ, ಕೆಲಸ ಮಾಡಲೇಬೇಕು. ನನಗೆ ನಿಮ್ ಸಣ್ಣ ಬೇಡ ರೀ, ನಾನು ಕೆಲಸ ಮಾಡೋದಿಲ್ಲ ಅಂತ ಕಾಲ್ ಮೇಲೆ ಕಾಲ ಹಾಕೊಂಡು ಕೂರಕ್ಕಾಗೋದಿಲ್ಲ. ಇಟ್ಸ್ ಮ್ಯಾಂಡೇಟ್ರಿ, ಕೆಲಸ ಮಾಡಲೇಬೇಕು. ಹಾಗಾಗಿ ಬಹುತೇಕ ಇಷ್ಟೆಲ್ಲದ್ರಲ್ಲೂ ಕೂಡ ಯಾವ್ದು ಸುಲಭವಾದ ಕೆಲಸ ಅಂತ ಹುಡುಕಿ ನೋಡಿದಾಗ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸ ಯಾವ್ದು ಕೊಡಬಹುದು ಅಂತ ಅಂದ್ರೆ ಲೈಬ್ರರಿಯನ್ನ ನೋಡಿಕೊಳ್ಳುವ ಕೆಲಸವನ್ನ ಕೊಡಬಹುದು. ಹೀಗಾಗಿ ಜೈಲ್ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಲೈಬ್ರರಿಯಲ್ಲಿ ನೋಡ್ಕೊಳ್ಳೋ ಕೆಲಸವನ್ನೇ ಮಾಡೋದನ್ನ ಬಹುತೇಕ ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ, ಪ್ರಜ್ವಲ್ ರೇವಣ್ಣ ದಿನದಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಲೈಬ್ರರಿಯಲ್ಲಿ 8 ಅವರ್ ಕೆಲಸ ಮಾಡಬೇಕು. ಪ್ರಾರಂಭದಲ್ಲಿ ದಿನಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಪ್ಸ್ ಕೊಟ್ಟು ಬರ್ತಾ ಇದ್ರು. ಈ ದುಡ್ಡನ್ನ 524 ರೂಪಾಯಿ ದಿನಗೂಲಿ ಕೊಡಲಾಗುತ್ತೆ ಅವ್ರಿಗೆ. ದಿನಕ್ಕೆ 524 ರೂಪಾಯಿ ದಿನಗೂಲಿ. 1 ವರ್ಷ ಆದ್ಮೇಲೆ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆದ್ಮೇಲೆ 548 ರೂಪಾಯಿ ಆಗತ್ತದು. 2 ವರ್ಷ ಕಳೆದ ಮೇಲೆ ಮತ್ತೆ ಬಡ್ತಿ ನೀಡ್ತಾರೆ, 615 ರೂಪಾಯಿ. 3 ವರ್ಷ ನಿರಂತರವಾಗಿ ಕೆಲಸ ಮಾಡಿ ನೀಟಾಗಿ ಕೆಲಸ ಮಾಡಿದ್ರೆ 663 ರೂಪಾಯಿಗೆ ಏರಿಸ್ತಾರೆ. ಬೇಕಾಗಿತ್ತಾ ಪ್ರಜ್ವಲ್ ರೇವಣ್ಣ ಅವರಿಗಿದು? ಈ ತರ ಒಂದು ಸ್ಥಿತಿನ ಯಾರು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಇದರ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರಂತೆ. ವಕೀಲರೊಟ್ಟಿಗೂ ಕೂಡ ಈಗ ಆಲ್ರೆಡಿ ಮಾತನಾಡಿದ್ದಾರೆ. ಅಂಡ್ ಇರುವ ಅವಕಾಶವನ್ನ ಬಳಸ್ಕೊಂಡು ತಂದೆ ತಾಯಿಯೊಟ್ಟಿಗೂ ಕೂಡ ಫೋನ್ ನಲ್ಲಿ ಮಾತನಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರು. ಕಾನೂನಿನ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಕಾನೂನು ಅವಕಾಶಗಳನ್ನ ಉಪಯೋಗಿಸ್ಕೊಬಹುದು, ಹೈಕೋರ್ಟ್ಗೆ ಹೋಗಿ ಹೆಂಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸ್ಕೊಬಹುದು ಅಥವಾ ಶಿಕ್ಷೆಯನ್ನೇ ವಜಾಗೊಳಿಸಿಕೊಳ್ಳಬಹುದು, ಈ ತರದೆಲ್ಲ ಚರ್ಚೆ ನಡೀತಾ ಇದೆ. ಹೈಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ. ಸಹಜವಾಗಿ ಇರೋ ಅವಕಾಶವನ್ನ ಉಪಯೋಗಿಸ್ಕೊಳ್ತಾರೆ. ಎಸ್, ಇನ್ನು ಹಾಸನದ ಪ್ರತಿಷ್ಠಿತ HDCC ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನೆಕ್ಸ್ಟ್ ವೀಕ್ ಅಂದ್ರೆ ಆಗಸ್ಟ್ 21ನೇ ತಾರೀಕು ಚುನಾವಣೆ ನಡೆಯುತ್ತೆ. 13 ಸ್ಥಾನಗಳ ನಿರ್ದೇಶಕ ಸ್ಥಾನಗಳ ಪೈಕಿ 11 ಸ್ಥಾನಗಳಿಗೆ ಈಗಾಗಲೇ JDS ಬೆಂಬಲಿತರೆ ಅವಿರೋಧವಾಗಿ ಆಯ್ಕೆಯಾಗಿ ಹೋಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಇನ್ನು ಉಳಿತಕ್ಕಂಥದ್ದು ಇನ್ನೆರಡೇ ನಿರ್ದೇಶಕ ಸ್ಥಾನ. 2 ಸ್ಥಾನಕ್ಕೆ ಚುನಾವಣೆ ನಡೀಬೇಕು. 2 ಸ್ಥಾನಕ್ಕೆ ಚುನಾವಣೆ ನಡೆದು ಅಲ್ಲೂ ಕೂಡ ಬಹುತೇಕ JDS ನವರೇ ಆಯ್ಕೆ ಆಗಬಹುದೆಂದು ಹೇಳಲಾಗ್ತಾ ಇದೆ. ಹೀಗಾಗಿ 13 JDS ಬೆಂಬಲಿತ ಸದಸ್ಯರೇ ಗೆಲ್ತಿರೋದ್ರಿಂದಾಗಿ JDS ನವರೇ ಅಧ್ಯಕ್ಷರಾಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಾಲಕ್ಕೆ HDCC ಬ್ಯಾಂಕ್ ಅಂತ ಅಂದ್ರೆ ಇದು ರೇವಣ್ಣ ಅವ್ರ ಮನೆ, ದೇವೇಗೌಡರ ಮನೆ ಬ್ಯಾಂಕು ಅಂತಾನೆ ಬಹುತೇಕ ಜನ ಅಂದುಕೊಂಡಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಇಲ್ಲ, ಇದು ಕೂಡ ಒನ್ ಆಫ್ ದ ಸೊಸೈಟಿ ಆಕ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥ ಬ್ಯಾಂಕು ಅನ್ನೋದು ಒಂದಿಷ್ಟು ಜನಕ್ಕೆ ಈಗ ಅರಿವು ಬಂದಿದೆ. ಬಟ್ ಈ ಹಿಂದೆ ಅಂದ್ಕೊಂಡಿದ್ರು ಹಂಗೆ. ನೀವ್ ಯಾರು ಈ ಹಿಂದೆ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ದೇವೇಗೌಡರು ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟು ಬಂದಿನಪ್ಪ, ದೇವೇಗೌಡರು ಬ್ಯಾಂಕಿಗೆ ಹೋಗ್ತಾ ಇದೀನಿ ಅಂತ ಹಿಂದೆ ಮಾತನಾಡ್ತಾ ಇದ್ರಂತೆ. ನನಗೂ ಕೂಡ ಬೇರೆಯವರೇ ಹೇಳಿರೋದು, ಹಿರಿಯವರು. ಅಂಡ್ ಈಗ ಅಲ್ಲಿಯ ಚುನಾವಣಾ ಸಂದರ್ಭ, ಹೀಗಾಗಿ 13 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೀಬೇಕಾಗಿತ್ತು 21ನೇ ತಾರೀಕು. ಆದ್ರೆ ಈಗಾಗಲೇ 11 ಸ್ಥಾನಕ್ಕೆ ಸೂರಜ್ ರೇವಣ್ಣ ಅವರು ಸೇರಿದಂತೆ ಹಾಸನದ MLC ಸೂರಜ್ ರೇವಣ್ಣ ಅವರು ಕಳೆದ ಬಾರಿ ಕೂಡ ಅವರು ನಿರ್ದೇಶಕರಾಗಿದ್ರು. ಈ ಬಾರಿಯೂ ಕೂಡ ಸೂರಜ್ ರೇವಣ್ಣ ಸೇರಿದಂತೆ 11 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅಂಡ್ ಈ 11 ಜನ ಯಾರಿದ್ದಾರೆ ಇವೆಲ್ಲರೂ ಕೂಡ JDS ಬೆಂಬಲಿತರು. ಅಂಡ್ ಜನ ಅಂದುಕೊಂಡಿದ್ದರು ಈ ಬಾರಿ HDCC ಬ್ಯಾಂಕ್ ಈ ಹಿಂದಿಂದಲೂ ಕೂಡ ರೇವಣ್ಣ ಅವರ ಕಪಿಮುಷ್ಟಿಯಲ್ಲೇ ಇರ್ತಕ್ಕಂಥದ್ದು. ರೇವಣ್ಣ ಅವ್ರು ಹೇಳಿದವರು ನಿರ್ದೇಶಕರಾಗಬೇಕು, ರೇವಣ್ಣ ಅವ್ರು ಹೇಳಿದವರು ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಕಟ್ಟುಪಾಡಿನಲ್ಲಿ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಬ್ಯಾಂಕ್. ಹೀಗಾಗಿ ಹಾಸನದಲ್ಲಿ ಸಂಸದರು ಕಾಂಗ್ರೆಸ್ನವರಿದ್ದಾರೆ, ಒಂದು ಕಡೆ ಶಿವಲಿಂಗೇಗೌಡರು ಬಹಳ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಈ ಬಾರಿ HDCC ಬ್ಯಾಂಕಿನ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಒಂದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಬೆಂಬಲಿತರು ಕೂಡ ನಾಮಿನೇಷನ್ ಮಾಡಬಹುದೇನೋ ಅಂತಕ್ಕಂಥ ಒಂದು ಅಂದಾಜಿತ್ತು. ಯಾಕೆಂದ್ರೆ ರಾಜಕೀಯವಾಗಿ JDS ಅನ್ನ ಹಣಿಯಬೇಕು ಅಂತ ಅಂದ್ರೆ ಅವ್ರು ಎಲ್ಲೆಲ್ಲಿ ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ ಅವೆಲ್ಲವನ್ನ ಕಬ್ಜಾ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರು ಅಭ್ಯರ್ಥಿಯನ್ನ ಹಾಕಬಹುದು ಅನ್ಕೊಂಡಿದ್ರು. ಆದ್ರೆ ಕಾಂಗ್ರೆಸ್ ಅವರು ಎಲ್ಲೂ ಕೂಡ ಅಭ್ಯರ್ಥಿಯನ್ನ ಹಾಕ್ಲಿಲ್ಲ. ಹಿಂಗಾಗಿ 11 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. 2 ಸ್ಥಾನಗಳಿಗೆ ನೆಕ್ಸ್ಟ್ ವೀಕ್ ಎಲೆಕ್ಷನ್ ಆಗುತ್ತೆ. ಇಫ್ ಇನ್ ಕೇಸ್ ಚುನಾವಣಾ ಕಣದಲ್ಲಿರೋರು ಎಲ್ಲರೂ ಕೂಡ ಚುನಾವಣಾ ಕಣದಲ್ಲೇ ಉಳಿದುಕೊಂಡರೆ, ಒಂದು ವೇಳೆ ಯಾರಾದ್ರೂ ಅವುಗಳನ್ನು ವಾಪಸ್ ತಗೊಂಡ್ರೆ, ಈಗಾಗಲೇ 1-2 ಕ್ಷೇತ್ರಗಳಿಗೆ ಬಿದ್ರಿಕೆರೆ ಜಯರಾಮ್ ಅವರು JDS ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ. ಇನ್ನೊಂದು ಕ್ಷೇತ್ರಕ್ಕೆ ಗಿರೀಶ್ ಚನ್ವೀರಪ್ಪ ಅವರು ನಗರಸಭಾ ಕೌನ್ಸಿಲರು, ಅವರು ಕೂಡ
ಅರ್ಜಿಯನ್ನು ಹಾಕಿದ್ದಾರೆ. ಇದರೊಟ್ಟಿಗೆ ಬೇರೆ ಬೇರೆಯವರು ಕೂಡ ವಿವಿಧ ಕ್ಷೇತ್ರದಲ್ಲಿ ಬೇರೆ ಬೇರೆ ಬ್ಯಾಂಕಿನವರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಪತ್ರಕರ್ತರಾದ ದರ್ಪಣ ಗೋಪಾಲ್ ಅವರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಬಿದರಕೆರೆ ಜಯರಾಮ್ ಅವರ ವಿರುದ್ಧವಾಗಿ. ಒಂದು ವೇಳೆ ಇವರೆಲ್ಲ ಯಾರಾದ್ರೂ ವಾಪಸ್ ತೆಗೆದುಕೊಂಡು ಕಣದಲ್ಲಿ ಕೇವಲ ಬಿದರಕೆರೆ ಜಯರಾಮ್ ಮತ್ತೆ ಗಿರೀಶ್ ಚನ್ನವೀರಪ್ಪ ಅವರು ಮಾತ್ರ ಉಳಿದುಕೊಂಡರೆ ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಹಿಂಗಾಗಿ ಒಂದು ವೇಳೆ ಅವೆರಡು ಕ್ಷೇತ್ರದ ಬೇರೆಯವರು ಆಯ್ಕೆ ಆದ್ರೂ ಕೂಡ ಬಹುಮತ ಇವ್ರದೇ ಇರುತ್ತೆ. ಹಂಗಾಗಿ ಅಧ್ಯಕ್ಷರು ಜೆಡಿಎಸ್ ಬೆಂಬಲಿತರೆ ಆಗೋದು ಬಹುತೇಕ ಫಿಕ್ಸ್. ಅಂಡ್ ಆ ಅಧ್ಯಕ್ಷರು ಸೂರಜ್ ರೇವಣ್ಣ ಅವರೇ ಆಗಬಹುದಂತ ಹೇಳಲಾಗ್ತಾ ಇದೆ. ಸೂರಜ್ ರೇವಣ್ಣ ಅವರೇ HDCC ಬ್ಯಾಂಕಿನ ಅಧ್ಯಕ್ಷ ಗಾದಿಯನ್ನ ಹಿಡಿತಾರೆ ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಕಳೆದ 2 ಬಾರಿಯಿಂದಲೂ ಕೂಡ ಒಬ್ಬರೇ ಅಧ್ಯಕ್ಷರಾಗಿ ಹೋಗ್ತಾ ಇದ್ರು. ಸೊ ನಾಗರಾಜ್ ಅವರು ಒಬ್ಬರೇ ಅಧ್ಯಕ್ಷರಾಗಿ ಹೋಗ್ತಾ ಇದ್ರಿಂದ ಸೋಮನಳ್ಳಿ ನಾಗರಾಜ್ ಅವರೇ ಮತ್ತೆ ಮುಂದುವರಿಯೋದು ಬಹುತೇಕ ಡೌಟ್. ಹಿಂಗಾಗಿ ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಬಹಳ ಚೆನ್ನಾಗಿ ಬ್ಯಾಂಕ್ ಅನ್ನ ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ರೇವಣ್ಣ ಅವರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲೂ ಕೂಡ ಅವರಿಗೂ ಬೇಜಾರಾಗದಂತೆ, ಇವರು ಕೂಡ ಆಡಳಿತದಲ್ಲಿ ಎಲ್ಲೂ ಲೂಪೋಲ್ಸ್ ಇಲ್ಲದಂತೆ ಬಹಳ ಅಚ್ಚುಕಟ್ಟಾಗಿ ಬ್ಯಾಂಕ್ ಅನ್ನು ತಗೊಂಡು ಹೋಗಿದ್ದಾರೆ. ಬ್ಯಾಂಕ್ ಕೂಡ ಬಹಳಷ್ಟು ಲಾಭದಲ್ಲೇ ಇದೆ. ಹಿಂಗಾಗಿ ಈಗ ಅಧ್ಯಕ್ಷ ಗಾದಿಗೆ ಬಹುತೇಕ ಚೇಂಜ್ ಆಗ್ತಾರೆ. ಸೋಮನಳ್ಳಿ ನಾಗರಾಜ್ ಅವರಿಗೆ ಕೊಡೋದಿಲ್ಲ, ಸೂರಜ್ ರೇವಣ್ಣ ಅವರೇ ಅಧ್ಯಕ್ಷರಾಗಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಕ್ವಿಕ್ ಆಗಿ ಅವಿರೋಧವಾಗಿ ಆಯ್ಕೆ ಆಗಿರೋರು ಯಾರು ಅಂತ ನೋಡ್ಕೊಂಡು ಹೋದ್ರೆ ಬೇಲೂರಿನ ಶಾಸಕರಾಗಿದ್ದ CN ಬಾಲಕೃಷ್ಣ, MLC ಸೂರಜ್ ರೇವಣ್ಣ, ಸತೀಶ್ ವನಹಳ್ಳಿ, ಸೋಮನಳ್ಳಿ ನಾಗರಾಜು ಹಾಲಿ ಅಧ್ಯಕ್ಷರು, ಬೇಲೂರು ನಾಗರಾಜ್, ಜಗದೀಶ್, ಅರಸೀಕೆರೆ ಶೇಖರಪ್ಪ, ಹನುಮೇಗೌಡ, ಮಂಜೇಗೌಡ, ಗಂಗಾಧರ್, ಪಾಪಣ್ಣಿ ಇವರೆಲ್ಲ ಕೂಡ ವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇನ್ನು JDS ನ ಬೆಂಬಲಿತ ಬಿದರಕೆರೆ ಜಯರಾಮ್ ಮತ್ತೆ ಗಿರೀಶ್ ಚನ್ನವೀರಪ್ಪ ಅವರು ರೇಸ್ ನಲ್ಲಿ ಇದ್ದಾರೆ. ಏನಾಗುತ್ತಾ ಗೊತ್ತಿಲ್ಲ, ಬಟ್ ಮುಂದಿನ ಇನ್ನೇನೊಂದು ವಾರ, ನೆಕ್ಸ್ಟ್ ವೀಕ್ ಕರೆಕ್ಟ್ ಆಗಿ ಮುಂದಿನ ಗುರುವಾರ 21ನೇ ತಾರೀಕು ಚುನಾವಣೆ ಇರುತ್ತೆ. ಅವತ್ತು ಯಾರು ಅಧ್ಯಕ್ಷರಾಗ್ತಾರೆ ಎಲ್ಲವೂ ಕೂಡ ಬಹುತೇಕ ಗೊತ್ತಾಗಿ ಹೋಗುತ್ತೆ. ಚೀಟಿ ಹಣದ ವಿಚಾರಕ್ಕೆ ದಂಪತಿಗಳ ನಡುವೆ ಶುರುವಾದ ಜಗಳ ವಿಕೋಪಕ್ಕೆ ಹೋಗಿ ಪತ್ನಿಯನ್ನೇ ಪತಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ. ಸಕಲೇಶಪುರ ತಾಲೂಕಿನ ಇಬ್ಬಡಿ ಕೊಣನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪತ್ನಿ ಕೊಲೆ ಮಾಡಿ ಕತ್ತು ಕುಯ್ದುಕೊಂಡು ಅವನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನಂತೆ ಪತಿ. 60 ವರ್ಷದ ಶಿವಮ್ಮ ಪತಿಯಿಂದಲೇ ಕೊಲೆಯಾದ ಮಹಿಳೆ ಆಗಿದ್ರೆ 65 ವರ್ಷದ ಶಿವಯ್ಯ ಪತ್ನಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಪತಿ. ಮಚ್ಚಿನಿಂದ ಕೊಚ್ಚಿ ಪತ್ನಿಯನ್ನ ಕೊಂದಿರ್ತಕ್ಕಂಥ ಪತಿ ಅದಾದ ಮೇಲೆ ಒಂದಿಷ್ಟು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಅವನು ಕೂಡ ಮಚ್ಚಿನಿಂದ ಕತ್ತನ್ನ ಕುಯ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆದ್ರೆ ಬದುಕುಳಿದಿರುವ ಶಿವಯ್ಯ ಸಕಲೇಶ್ವರ ಕಾರ್ಬರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ಶಾಲೆಗೆ ತೆರಳುತ್ತಾ ಇದ್ದ ಬಾಲಕಿಯನ್ನ ಅಪಹರಣ ಮಾಡಲು ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಸಿನಿಮೀಯ ಶೈಲಿಯಲ್ಲಿ ಶಾಲಾ ಬಾಲಕಿ ಬಿಳಿ ಬಣ್ಣದ ಮಾರುತಿ ವ್ಯಾನ್ ನಲ್ಲಿ ಯಾರೋ ನಿಂತಿರ್ತಾರೆ. ಈ ಬಾಲಕಿ ಬಸ್ನ ಇಳಿದು ಶಾಲೆಗೆ ಅಂತ ನಡ್ಕೊಂಡ್ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಪರಿಚಿತರು ಹುಡುಗಿಯನ್ನ ಹೊತ್ತೊಯ್ಯಲು ಹುನ್ನಾರವನ್ನ ನಡೆಸಿದ್ರು ಅಂತಕ್ಕಂಥ ಮಾಹಿತಿ. ಅಂಡ್ ಆ ಬಾಲಕಿ ಕೂದಲೆಳೆ ಅಂತರದಲ್ಲಿ ಅಲ್ಲಿಂದ ಪಾರಾಗಿರ್ತಕ್ಕಂಥದ್ದು. ಹಿಂಗ ಹೆಳಿಯಕ್ ಹೋದಾಗ ಸ್ಕೂಲ್ ಬ್ಯಾಗ್ ಅನ್ನ ಬಿಸಾಕಿ ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ ಬಂದ್ಬಿಟ್ಟಿದ್ದಾಳೆ. ಅದೃಷ್ಟವಶಾತ್ ಬಾಲಕಿ ಯಾವುದೇ ಸಮಸ್ಯೆ ಆಗಿಲ್ಲ, ಶಾಲೆಗೆ ಓಡ್ ಬಂದಿದ್ದಾಳೆ. ಆದ್ರೆ ಒಂದಿಷ್ಟು ಗಾಬರಿ ಆತಂಕ, ಸಹಜವಾಗಿ ಆಘಾತಕ್ಕೊಳಗಾಗಿದ್ದಾಳೆ ಬಾಲಕಿ. ಯಾರೋ ಕಿಡ್ನಾಪ್ ಮಾಡಕ್ ಬಂದ್ಬಿಟ್ಟಿದ್ದಾರಲ್ಲ ನನ್ನ, ಯಾರು ಯಾಕೆ ಏನು ಅಂತ ಗೊತ್ತಾಗಿಲ್ಲ. ಇದಾದ್ಮೇಲೆ ಆ ಕಾರ್ನಲ್ಲಿ ಏನು ಮಾರುತಿ ಓಮಿನಿ ಏನಿತ್ತು ಅದರೊಳಗಡೆ ಇನ್ನಿಬ್ಬರು ಯುವತಿಯರಿದ್ರು, ಬಾಲಕಿಯರಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಆ ವಿದ್ಯಾರ್ಥಿನಿ ನೀಡಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯ ಮಾತಿನ ಆಧಾರದ ಮೇಲೆ ಶಾಲೆಯ ಮುಖ್ಯ ಶಿಕ್ಷಕರು, DDP ಮತ್ತೆ ಇನ್ಯಾರೋ ಮೇಲಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇಷ್ಟಾದ ಮೇಲೆ ಆರೋಪಿಗಳ ಪತ್ತೆಗೆ ಜಾಡ್ ಹಿಡಿದಿದ್ರಾಗ್ತಾ ಇತ್ತು. ಬಟ್ ನಮಗಿರುವ ಮಾಹಿತಿ ಪ್ರಕಾರ, ನಮ್ಮ ಇಂಟರ್ನಲ್ ಸೋರ್ಸ್ ಪ್ರಕಾರ ಆಗಲೇ ಆರೋಪಿ ಯಾರಿದ್ದಾನೆ, ಯಾರು ಕಿಡ್ನಾಪ್ ಮಾಡಕ್ ಮುಂದಾಗಿದ್ದ ಅಂತ ಬಾಲಕಿ ಆರೋಪ ಮಾಡಿದ್ಲು, ಆ ಆರೋಪಿಯನ್ನು ಕೂಡ ಪೊಲೀಸ್ ಠಾಣೆಗೆ ಪೊಲೀಸರು ಕರೆಸಿದ್ದಾರಂತೆ. ಅದಾದ ನಂತರ ಅದೇನೋ ಶುಂಠಿ ವ್ಯಾಪಾರ ಶುಂಠಿ ಕೀಳಕ್ ಹೋಗಂತ ಮತ್ತೊಂದು ಇನ್ನೊಂದು ವ್ಯಾನ್ ಅದು, ಅವರು ಅಪಹರಣ ಮಾಡೋರಲ್ಲ, ಕಿಡ್ನಾಪರ್ಸ್ ಅಲ್ಲ ಅಂತ ಹೇಳಿ ಅವ್ರನ್ನೇನೋ ವಾಪಸ್ ಕಳಿಸಿದ್ದಾರಂತೆ. ಕಿಡ್ನಾಪ್ ಮಾಡೋರ್ ಅಲ್ಲ ಅಂದಿದ್ರೆ ಶಾಲಾ ಬಾಲಕಿನ ಶುಂಠಿ ಕೀಳಕ್ ಕರ್ಕೊಂಡು ಹೋಗಿ ಬಂದಿದ್ರಾ? ಯಾಕೆ ಕರ್ಕೊಂಡು ಹೋಗಿ ಬಂದಿದ್ರು? ತನಿಖೆ ಆಗ್ಬೇಕಾಗಿತ್ತಲ್ವಾ? ಪ್ರಕರಣ ದಾಖಲಾದ ಮೇಲೆ ವಾಪಸ್ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿರುವ ಇಂಟರ್ನಲ್ ಸೋರ್ಸ್ ಪ್ರಕಾರ. ಇಸ್ ಇಟ್ ಟ್ರೂ ಅನ್ನೋದಾದ್ರೆ ಪೊಲೀಸ್ ಇಲಾಖೆಯ ಆಡಳಿತ ವೈಖರಿಯ ಬಗ್ಗೆ ನಾವು ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. SP ಮೇಡಮ್, ನೀವು ಬೇಜಾರ್ ಮಾಡ್ಕೊಂಡ್ರು ನಮಗೇನ್ ಬೇಜಾರಿಲ್ಲ, ತಪ್ಪನ ತಪ್ಪು ಅಂತ ಹೇಳಕ್ಕೆ ನಾವೇನ್ ಹೆದರೋದಿಲ್ಲ, ನಿಮ್ಗೂ ಕೂಡ ಅದು ಆಲ್ರೆಡಿ ಗೊತ್ತಾಗಿದೆ. ಬಟ್ ಈ ಪ್ರಕರಣದಲ್ಲಿ ಬಹಳ ಆತಂಕಕಾರಿ ಘಟನೆ ಇದು. ಒಬ್ಬ ಶಾಲಾ ಬಾಲಕಿಯನ್ನ, ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಬಾಲಕಿಯನ್ನ ಹಗಲಿಂದ ಹಗಲೇ ಜನ ಓಡಾಡಬೇಕಾದ್ರೇನೆ ಕಿಡ್ನಾಪ್ ಮಾಡಕ್ಕೆ ಯಾರೋ ಪ್ರಯತ್ನ ಪಡ್ತಾರೆ ಅನ್ನೋದಾದ್ರೆ ಅವನ್ ಯಾವನೇ ಇರ್ಲಿ ರೀ, ಯಾವನ್ ಸಪೋರ್ಟೇ ಇರ್ಲಿ, ಯಾವ ದೊಡ್ಡ ದೊಡ್ಡ ಇವ್ರ ಸಪೋರ್ಟ್ ಇರ್ಲಿ, ರಕ್ಷಣೆ ಮಾಡಕ್ ಏನಾದ್ರೂ ನಿಮ್ ಮುಂದಾದ್ರೆ ಜನ ಪೊಲೀಸ್ ಇಲಾಖೆ ಬಗ್ಗೆ
ಒಂದಿಷ್ಟು ನಂಬಿಕೆ ಇದೆ, ಅದನ್ನು ಕಳ್ಕೊಂಡ್ಬಿಡ್ತಾರೆ. ಈಗ ಆಲ್ರೆಡಿ ನ್ಯಾಯಾಂಗ ಇಲಾಖೆ ಬಗ್ಗೆ ಜನರಿಗೆ ನಂಬಿಕೆ ಬರಕ್ ಸ್ಟಾರ್ಟ್ ಆಗಿದೆ. ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಇವತ್ತು ನ್ಯಾಯಾಂಗ ಇಲಾಖೆ ಬಹಳ ಸಾರ್ವಭೌಮತೆಯನ್ನು ಮೆರೆತಿದೆ. ಪೊಲೀಸ್ ಇಲಾಖೆ ಬಗ್ಗೆಯೂ ಕೂಡ ಜನರಿಗೆ ಆ ನಂಬಿಕೆ ಬರಬೇಕು ಅಂತ ಅಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಗಳಾಗಬೇಕು. ದೂರ್ ಕೊಟ್ರೆ ನೀವು ಕರ್ಸಿ ಸ್ಟೇಷನ್ಗೆ ಇದು ಶುಂಠಿ ಕೀಳ ಕೆಲ್ಸಕ್ಕೆ ಹೋಗೋರು ಕರ್ಕೊಂಡು ಹೋಗೋ ವ್ಯಾನ್ ಇದು ಕಿಡ್ನಾಪರ್ಸ್ ಅಲ್ಲ ಅಂತ ವಾಪಸ್ ಕಳಿಸ್ತೀರಿ ಅನ್ನೋದಾದ್ರೆ ಐ ಡೋಂಟ್ ನೋ ವೈ ಇಟ್ ಈಸ್ ಹ್ಯಾಪನಿಂಗ್, ಯಾಕಿಂಗ್ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ. ಪೊಲೀಸ್ ಇಲಾಖೆ ಅದು ಏನಾಗ್ತಾ ಇದೆ, ಅದು ಹೇಳ್ತಾರಲ್ಲ ಯಥಾ ರಾಜ ತಥಾ ಪ್ರಜಾ ಅಂತ, ಅದನ್ನ ಲೀಡ್ ಮಾಡೋರು ಕರೆಕ್ಟ್ ಆಗಿದ್ದಿದ್ರೆ ಎಲ್ಲವೂ ಸರಿ ಆಗ್ತಾ ಇತ್ತು. ಅಸಲಿ ಸಮಸ್ಯೆ ಅಲ್ಲಿಂದಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪರಿಣಾಮ ಹಿಂಗಾಗಿದೆಯಂತೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಅಂಚೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಬಿ ಆರ್ ಅಂತೇಳಿ. ಬೆಳಿಗ್ಗೆ 8:45ಕ್ಕೆ ನಾನು ಮಾದಿಹಳ್ಳಿ ಗಾಡಿನಲ್ಲಿ ಬರ್ತಾ ಇದ್ದೆ. ನಮ್ಮ ಶಾಲೆ ವಿದ್ಯಾರ್ಥಿ ಆಂಜಿಹಳ್ಳಿಯಿಂದ ಅಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರ್ತಾ ಇದ್ದೆ. ನಾನು ಬಸ್ಸಲ್ಲಿ ನೋಡಿದೆ. ಇಲ್ಲಿ ನಮ್ಮ ಸ್ಟಾಪ್ ಶಾಲೆ ಹತ್ರ ಬಂದು ಇಳ್ಕೊಂಡು ಒಂದು 10 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಇಲ್ಲಿ ಶಾಲೆ ಈ ಕಡೆ ಅಂಚೂರು ಕಡೆಯಿಂದ ಆಲೂರಿಗೆ ಹೋಗ್ತಿರೋ ಒಬ್ಬರು ಬೈಕ್ನವರು ನಮ್ಮ ಶಾಲೆ ವಿದ್ಯಾರ್ಥಿನಿನ ಅವಳು ಅಳ್ತಾ ಓಡಿ ಬರ್ತಿದ್ದಂತೆ. ಆಗ ನಿಲ್ಲಿಸ್ಕೊಂಡು ಏನು ಅಂತ ಕೇಳಿದಕ್ಕೆ ಅಲ್ಲಿ ಕಾರ್ನವರು ನಾನು ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಕಾರಲ್ಲಿ 2 ಹುಡುಗಿಯರಿದ್ದರು. ಒಂದು ಕಲರ್ ಡ್ರೆಸ್ಸು, ಒಂದು ಯೂನಿಫಾರ್ಮ್ ಇತ್ತು. ಅದು ನಾನು ನೋಡಿದ ತಕ್ಷಣ ಗೊತ್ತಾಯಿತು ಇಟ್ಕೊಳಕ್ಕೆ ಬಂದರು ಅಂತೇಳಿ. ಬ್ಯಾಗ್ ಹೆಸರಲ್ಲಿ ನನಗೆ ಸರ್ಕಾರಿ ಪ್ರೌಢಶಾಲೆ ಹಂಚೂರು ಇಲ್ಲಿನ ಮುಖ್ಯೋಪಾಧ್ಯಾಯರು ನಾಗರಾಜು ನನಗೆ ಕಾಲ್ ಮಾಡಿದರು. ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿಗೆ ಪ್ರಯತ್ನ ಪಟ್ಟರೆ ಅಂತ. ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಸ್ಪಾಟಿಗೆ ಬಂದಾಗ ಮಗುವನ್ನು ಮಾತಾಡಿಸಿದೆ. ಮಗು ಹೇಳ್ತು ಇಲ್ಲಿ ಆಂಜಿಹಳ್ಳಿಯಿಂದ ಹಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಹಿಡ್ಕೊಳಕ್ಕೆ ಬಂದರು ಅಂತ ಹೇಳ್ತು. ತಕ್ಷಣ ನನಗೆ ಗೊತ್ತಾಗ್ತಂಗೆ ಓಡಿ ಹೋಗಿ ಅಲ್ಲಿ ಹತ್ತಿರದ ಮನೆಗೆ ಸೇರಿಕೊಂಡೆ ಅಂತ ಹೇಳ್ತು. ಮಗು ಸ್ವಲ್ಪ ಗಾಬರಿಯಾಗಿತ್ತು. ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಹುಡುಗಿ ತಂದೆ ಮಾತಾಡ್ತಾರೆ. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಯ್ತೀನಿ. ನನ್ನ ಮಗಳು 8:45 9 ಗಂಟೆಗೆ ಸ್ಕೂಲಿಗೆ ಓದ್ತಿದ್ದೆ, ಡೈಲಿ ಓದ್ತಾಳು. ಇವತ್ತು ನಾನು ಬಿಟ್ಟು ಬರಲ್ಲ ಕೆಲ್ಸಕ್ಕೆ ಹೋಯ್ತೀನಿ. ಹಾಗಾಗಿ ಅವಳು ನಾನು ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅವ್ಳು ಫೋನ್ ಮಾಡಿ 2 ಜನ ಚಿತ್ರಪಡಕ್ಕೆ ಹೋದರೆ ಬೇಗ ಬಂದೆ. ಅಂತ ಹೋಗಿ ಬಂದುಬಿಟ್ಟು ಸುಸ್ತಾಗಿ ಸ್ಕೂಲಲ್ಲಿ ಮಾಡಿದ್ದೆ. ಇದೇ ಪುಸ್ತಕ ಸ್ಕೂಲಿಗೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಯಾವ ಊರು? ಅಂಜನಾಗಲಿ ಯಾರಾಗಲಿ ನಿಲ್ಸಕ್ಲ ಅಂತಾರೆ. ಬಸ್ನೇರು ಹೋಗಮ್ಮ, ಅದು ನಿಂಗೆ ಯಾಕಮ್ಮ ಹೋಗಮ್ಮ, ನಡ್ಕೋಗಮ್ಮ, ನಿಮ್ಮ ಕೈಲಿ ತಾಕತ್ತಿಲ್ಲ ಹೋಗಮ್ಮ ನಡ್ಕೋಗಮ್ಮ ಅಂತ ಬೈತಾರೆ. ಏನಾಗಬೇಕು ಮತ್ತಿಗೆ ಇದಕ್ಕೆ? ಏನು ಸರ್ಕಾರ ಮಂಜರಾಬಾದ್ ಕೋಟೆಯನ್ನ ಯಾಕೆ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಮಾತನಾಡಿ ಈ ಕೋಟೆಗೆ ಮೊದಲಿನ ಸೌಂದರ್ಯವನ್ನು ನೀಡಲು ಬೇಕಾದ ಕ್ರಮವನ್ನ ಕೈಗೊಳ್ತೀವಿ. ನಕ್ಷತ್ರ ಮಾದರಿಯಲ್ಲೇ ನಿರ್ಮಾಣವಾದ ಈ ಕೋಟೆಯನ್ನ ತನ್ನ ಮೂಲ ಸೌಂದರ್ಯವನ್ನ ಕಳೆದುಕೊಳ್ತಾ ಇದೆ. ಅದನ್ನ ಟಿಪ್ಪು ಸುಲ್ತಾನ್ ಅವರು ನಿರ್ಮಿಸಿದ ಸಂದರ್ಭದಲ್ಲಿ ಯಾವ ರೀತಿ ಸೌಂದರ್ಯ ಇತ್ತೋ ಅದನ್ನ ಮತ್ತೆ ಆ ರೀತಿ ಮರುಕಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಮಂಜರಾಬಾದ್ ಕೋಟೆಯ ಒಂದು ಭಾಗದ ಗೋಡೆ ಕುಸಿದು ಬಿದ್ದಿತ್ತು. ಸಂಸತ್ ಅಧಿವೇಶ ಇದ್ದ ಕಾರಣ ಇಲ್ಲಿಗೆ ಭೇಟಿ ನೀಡಕ್ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ತಡವಾಗಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಫೈನ್, ಈಗಲಾದ್ರೂ ಬಂದಿದ್ದಾರೆ, ಬಂದ ಮೇಲೆ ನೋಡಿದ್ದಾರೆ. ಕೂಡಲೇ ಇಲಾಖೆ ಜೊತೆ ಮಾತನಾಡ್ತೀನಿ, ಅಭಿವೃದ್ಧಿಗೆ ಬೇಕಾದಂತಹ DPR ತಯಾರಿಸೋಕೆ ಸೂಚಿಸಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಅವರು ಕಟ್ಟಿದ ಕೋಟೆ ಅನ್ನೋ ಕಾರಣಕ್ಕೆ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯಾ? ಐ ಡೋಂಟ್ ನೋ. ಬಟ್ ಒಂದು ಕೋಟೆ, ಬಹಳ ಸುಂದರವಾಗಿರ್ತಕ್ಕಂಥ ಕೋಟೆ, ಪ್ರವಾಸಿಗರ ಹಾಟ್ಸ್ಪಾಟ್. ಸಕಲೇಶ್ಪುರಕ್ಕೆ ಬರ್ತಕ್ಕಂಥವ್ರು ಈ ಟಿಪ್ಪು ಸುಲ್ತಾನ್ ಕಟ್ಟಿದ್ರು, ಇವ್ರು ಕಟ್ಟಿದ್ರು, ಮತ್ತೊಬ್ರು ಕಟ್ಟಿದ್ರು, ಶಿವಾಜಿ ಕಟ್ಟಿದ್ರು ಅನ್ನೋ ಕಾರಣಕ್ಕೆ ಅದನ್ನ ನೋಡೋದಿಲ್ಲ. ಅದರ ಸೌಂದರ್ಯ, ನಿರ್ಮಾಣ ಆಗಿರ್ತಕ್ಕಂಥ ಸ್ಟ್ರಕ್ಚರ್, ಅದರ ಅವತ್ತಿನ ಕಾಲಕ್ಕೆ ಒಂದು ನಕ್ಷತ್ರ ಆಕಾರದಲ್ಲಿ ಒಂದು ಕೋಟೆ ನಿರ್ಮಾಣ ಆಗಿತ್ತು ಅಂದ್ರೆ ಅವತ್ತಿನ ಒಂದು ಯಾವ ರೀತಿ ಕೋಟೆಗಳನ್ನ ಕಟ್ತಾ ಇದ್ರು, ಈ ತರದೊಂದು ಸ್ಟಡಿ ಮಾಡ್ಲಿಕ್ಕೆ ಇದ್ದಂಥ ಒಂದು ಮಾನ್ಯುಮೆಂಟ್ ಅದಲ್ವಾ. ಹಂಗಾಗಿ ಅದನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ಟಿಪ್ಪು ಸುಲ್ತಾನ್ ಕಟ್ಲಿ, ಮತ್ತೊಬ್ರು ಕಟ್ಲಿ, ಇನ್ನೊಬ್ರು ಕಟ್ಲಿ, ನಮ್ಮನ್ನ ಇಂದಿನ ಏನು ಕಾಲಗರ್ಭದಲ್ಲಿ ಹುದುಗಿ ಹೋಗ್ತಾ ಇರ್ತಕ್ಕಂಥ
ಇತಿಹಾಸವನ್ನ ಮತ್ತೆ ನಾವು ಸ್ಟಡಿ ಮಾಡಬೇಕು, ಮುಂದಿನ ಪೀಳಿಗೆ ಸ್ಟಡಿ ಮಾಡಬೇಕು ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಲೆ, ಸೌಂದರ್ಯ ಇವೆಲ್ಲವನ್ನ ನಾವು ರಕ್ಷಣೆ ಮಾಡಿ ಇಟ್ಕೊಬೇಕು. ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನ ಶ್ರೇಯಸ್ ಪಟೇಲ್ ಅವರು ಹೇಳಿದ್ದಾರೆ. ಕ್ರಮ ತೆಗೆದುಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್, ಪುರಸಭಾ ಸದಸ್ಯ ಅಣ್ಣಪ್ಪ, ಅನ್ನಪೂರ್ಣ, ಉಪವಿಭಾಗಾಧಿಕಾರಿ ರಾಜೇಶ್, ತಹಸೀಲ್ದಾರ್ ಸುಪ್ರೀತಾ, ಪುರಾತತ್ವ ಇಲಾಖೆಯ ಸಂರಕ್ಷಣಾಧಿಕಾರಿ ಉಮೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹಾಜರಿದ್ದರು. ಕಿರೀಟ ಅಂತ ಹೇಳ್ಬೋದು, ಒಂದು ಹೆಮ್ಮೆ ನಮಗೆ. ಮಂಜರಾಬಾದ್ ಫೋರ್ಟ್ ಏನು ಕೋಟೆ ಕಳೆದ ಹಲವು ದಿನಗಳ ಹಿಂದೆ ಮಳೆಗೆ ಹಾಗೂ ಇರುವ ಪ್ರಕೃತಿ ವೈಪರೀತ್ಯಕ್ಕೋಸ್ಕರ ಗೋಡೆಗಳಾಗಿರ್ಬೋದು ಅದು ಸುಂದರಕ್ಕೆ ಧಕ್ಕೆ ಬರುವಂಥದ್ದು ರೀತಿಯಲ್ಲಿ ಕುಸಿತ ಉಂಟಾಗಿತ್ತು. ಅದನ್ನು ಲೋಕಸಭೆಯಲ್ಲಿ ಸೆಷನ್ ಇರೋದ್ರಿಂದ ನಾನು ಬರೋಕ್ಕಾಗಿಲ್ಲದೆ ಇರೋದ್ರಿಂದ ಇವತ್ತು ನಾವು ನಮ್ಮ AC ಅವರು, ತಹಶೀಲ್ದಾರು ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರೆಲ್ಲ ಸೇರಿ ಇವತ್ತೊಂದು ವೀಕ್ಷಣೆಯನ್ನು ಮಾಡಿದ್ವಿ. ಮುಂದಿನ ತಿಂಗಳಿಂದ ಏನು ಮೊನ್ನೆ ಬಿದ್ದಿದ್ದು ಅದನ್ನು ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದೀನಿ. ಅದೇ ರೀತಿ ಸೆಪ್ಟೆಂಬರ್ ತಿಂಗಳಿಂದ ಅದನ್ನು ಕಾರ್ಯಗತ ಆಗುತ್ತೆ. ಜೊತೆಗೆ ನಾನು ಸಹ ಇವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ನಾವು ಈ ಹಂತವಾಗಿ ಹೇಗೆ ಕನ್ಸರ್ವೇಷನ್ ಮಾಡ್ಬೋದು, ಎಷ್ಟು ದುಡ್ಡು ಬೇಕಾಗ್ತದೆ ಒಂದು DP. ಕಾಡಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಎದರಕ್ಕೆ ಇದ್ದಕ್ಕಿದ್ದಂತೆ ಕಾಡಾನೆ ಬಂದ್ರೆ ಹೆಂಗ್ ಅನ್ನಿಸ್ಬಹುದು. ಆದ್ರೆ ಇಲ್ಲಿ ಒಂದಲ್ಲ, ಕಾಡಾನೆಗಳ ಹಿಂಡೆ ಎದುರುಗಡೆ ಬಂದ್ಬಿಟ್ಟಿದೆ. ಕತ್ಲೆ ಕಾರಲ್ಲಿ ಬರ್ತಾ ಇದಾರೆ, ಒಬ್ಬರೇ ಟಕ್ಕಂತ ಕಾರ್ನ ರಿವರ್ಸ್ ತಗೊಳ್ತಾರೆ. ಬಟ್ ಅದೃಷ್ಟ ಎಲ್ಲೋ ಒಂದ್ ಕಡೆ ಅವ್ರ ಕೈ ಹಿಡಿದಿದೆ. ಕಾರು ಕೆಳಗಡೆ ಬಿದ್ರೂ ಕೂಡ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಬಳಿ ಘಟನೆ ಕಳೆದ ರಾತ್ರಿ ನಡೆದಿದೆ. ವಾಹನಗಳು ಸಂಚರಿಸ್ತಕ್ಕಂಥ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ರಸ್ತೆಯಲ್ಲಿ ಕಾಡಾನೆಗಳ ಹಿಂಡು ನಿಂತ್ಕೊಂಡಿದ್ದಾವೆ. 10 ರಿಂದ 15 ಕಾಡಾನೆಗಳ ಗುಂಪಲ್ಲಿದ್ವಂತೆ. ಅದೇ ವೇಳೆ ಕಾರ್ ಚಲಾಯಿಸಿಕೊಂಡು ಸಕಲೇಶ್ಪುರ ಕಡೆಯಿಂದ ಬೇಲೂರು ಕಡೆಗೆ ತೆರಳ್ತಾ ಇದ್ರು ಕಾರ್ ಚಾಲಕ. ಅಂಡ್ ಕಾರ್ ಕಂಡು ಕಾಡಾನೆಗಳು ಗೀಡಿಡುತ್ತಾ ವೇಗವಾಗಿ ಕಾರಿನ ಕಡೆಗೆ ಹೆಜ್ಜೆ ಇಡಲು ಆರಂಭಿಸಿದ್ದಾವೆ. ಇದರಿಂದ ಹೆದರಿದ ಚಾಲಕ ಗಾಬರಿಯಿಂದ ಕಾರನ್ನ ರಿವರ್ಸ್ ತೆಗೆದುಕೊಂಡಿದ್ದಾರೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಗುಂಡಿಗೆ ಕಾರು ಉರುಳು ಬಿದ್ದುಬಿಟ್ಟಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರ್ ಚಾಲಕ ಪಾರಾಗಿದ್ದಾನೆ. ಇನ್ನು ಅದಾದ ಬಳಿಕ ರಸ್ತೆ ದಾಟಿ ಕಾಫಿ ತೋಟದೊಳಗೆ ಕಾಡಾನೆಗಳು ತೆರಳಿದ್ದಾವೆ. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆಯ ETF ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂಡ್ ಏನೆಲ್ಲ ಘಟನೆ ಆಯ್ತವೆ ಮಾಡಿದ್ದಾರೆ ಮುಂದಗಡಿಕೆ. ಅಂಡ್ ಮೊನ್ನೆ ಎಂಥದ್ದು ಅರಣ್ಯ ಸಚಿವರು ಹಾಸನ ಜಿಲ್ಲೆಗೆ ಬಂದಾಗ ಅದೇನೋ ಮಾಡರ್ನ್ ಟೆಕ್ನಾಲಜಿ ಮೇಲ್ಗಡೆಯಿಂದಲೇ ಡ್ರೋನ್ ಬಿಟ್ಕೊಂಡು ಆನೆ ಎಲ್ಲೆಲ್ಲಿ ಓಡಾಡ್ತಾವೆಲ್ಲ ನೋಡೋದ್ ಕಂಡಿಡಿದೀವಿ ಅಂತ ಏನೇನೋ ಉದ್ಘಾಟನೆ ಮಾಡಿ ಏನೇನೋ ಕತೆ ಹೊಡೆದು ಹೋಗಿದ್ರಪ್ಪ. ಇದು ಗೊತ್ತಾಗ್ಲಿಲ್ವಾ ಆನೆಯಲ್ಲಿದ್ವು ಅಂತ? ಮಾಹಿತಿ ತಿಳಿದ ತಕ್ಷಣ ಸಿಬ್ಬಂದಿಗಳು ಬಂದ್ರು ಅಂದ್ರೆ ಅದು ಆನೆ ಏನಾರು ಕಾರ್ ಗೀರ್ ಮೇಲೆ ದಾಳಿ ಮಾಡಿ ಏನಾರು ಮಾಡಿದ್ರೆ ಆಮೇಲೆ ಬಂದು ಏನ್ ಮಾಡ್ತಾ ಇದ್ರಿ ನೀವು? ಅಂಟಿಲ್ ಅನ್ಲೆಸ್ ನೀವು ಡ್ರೋನ್ ಬಳಸ್ತಿರೋ, ಮತ್ತೊಂದು ಬಳಸ್ತಿರೋ, ಇನ್ನೇನೋ ಟೆಕ್ನಾಲಜಿ ಬಳಸ್ತಿರೋ, ಅದ್ ಏನ್ ಮಾಡ್ತಿರೋ, ಅಂಟಿಲ್ ಅನ್ಲೆಸ್ ಹಾಸನ ಜಿಲ್ಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಎಲ್ಲಿವರೆಗೂ ಕೂಡ ಕಲ್ಪಿಸೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗೆ ನೀವ್ ಏನ್ ಟೆಕ್ನಾಲಜಿ ಇಟ್ಕೊಂಬಂದ್ರೂ ಆಗಲ್ಲ ರೀ. ಯಾವ ಟೆಕ್ನಾಲಜಿ ಇಟ್ಕೊಂಬಂದ್ರು ನೀವು ಇದನ್ನ ಸಮಸ್ಯೆಯನ್ನ ಪರಿಹರಿಸಕ್ ಆಗೋದಿಲ್ಲ. ತಾತ್ಕಾಲಿಕವಾಗಿ 1-2 ದಿವಸಕ್ಕೆ ಏನೋ ಪರಿಹಾರ ಮಾಡಬಹುದು ಹೊರತು ಒಂದು ಶಾಶ್ವತ ಪರಿಹಾರ ಅನ್ನೋದು ಸಿಗೋದಿಲ್ಲ. ರೈಲ್ವೆ ಬ್ಯಾರಿಕೇಡ್ ಮಾಡ್ತೀವಿ ಅಂತ ರೈಲ್ ಬಿಡ್ತಾನೆ ಇದಾರೆ. ಮೊನ್ನೆನೂ ಏನೋ ಹೇಳ್ಕೊಂಡಿದ್ದಾರಪ್ಪ ಇದರಲ್ಲಿ ವಿಧಾನಸೌಧದಲ್ಲಿ. ಈ ಸರ್ಕಾರದಲ್ಲಿ ಈ ಅವಧಿಯಲ್ಲಾದರೂ ಆಗುತ್ತದೆಯೇ ಎಂಬುದನ್ನ ಕಾದು ನೋಡೋಣ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಟಿ ಒಡೆಯ ಈಗ ಕೂಲಿ ಕಾರ್ಮಿಕ. ಜೈಲಲ್ಲಿ ಕೂಲಿ ಮಾಡಲು ಪ್ರಜ್ವಲ್ ರೇವಣ್ಣಗೆ 5 ಆಪ್ಷನ್ ನೀಡಿದ ಜೈಲಧಿಕಾರಿಗಳು. ಲೈಬ್ರರಿಯಲ್ಲಿ ಕಾರ್ಯನಿರ್ವಹಿಸುವುದು ಬಹುತೇಕ. ಹಾಸನದ HDCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ. 11 ಮಂದಿ JDS ಬೆಂಬಲಿತರು ವಿರೋಧ ಆಯ್ಕೆ. ಸೂರಜ್ ರೇವಣ್ಣ ಅಧ್ಯಕ್ಷರಾಗುವ ಸಾಧ್ಯತೆ. ಚೀಟಿ ವಿಚಾರಕ್ಕೆ ದಂಪತಿಗಳ ನಡುವೆ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಮಚ್ಚಿನಿಂದ ಹೆಂಡತಿ ಕತ್ತು ಕೊಯ್ದು ತಾನು ಆತ್ಮಹತ್ಯೆಗೆ ಯತ್ನಿಸಿದ ಪತಿ. ಸಕಲೇಶ್ಪುರದಲ್ಲಿ ಘಟನೆ. ಶಾಲೆಗೆ ಬರ್ತಾ ಇದ್ದ ಬಾಲಕಿ ಕಿಡ್ನಾಪ್ಗೆ ಯತ್ನ. ಕೂದಳೆ ಅಂತರದಲ್ಲಿ ಎಸ್ಕೇಪ್. ಕಿಡ್ನಾಪರ್ಸ್ ಅನ್ನ ಠಾಣೆಗೆ ಕರೆಸಿ ವಾಪಸ್ ಕಳಿಸಿದ್ರ ಪೊಲೀಸರು. ಸಕಲೇಶ್ಪುರದ ಮಂಜರಾಬಾದ್ ಕೋಟೆ ಗೋಡೆ ಕುಸಿತ. ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ಪರಿಶೀಲನೆ, ಅಭಿವೃದ್ಧಿಪಡಿಸುವ ಭರವಸೆ. ರಾತ್ರಿ ಕಾರಿಗೆ ದಿಢೀರಂತ ಎದುರಾದ ಕಾಡಾನೆಗಳ ಹಿಂಡು. ರಿವರ್ಸ್ ತೆಗೆಯಲೋಗಿ ಗುಂಡಿಗೆ ಬಿದ್ದ ಕಾರು. ಚಾಲಕ ಗ್ರೇಟ್ ಎಸ್ಕೇಪ್. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ VVC TV. ಸತತ ಕಡೆ ನಮ್ಮ ನಾಡೆ.